ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಈಗಾಗಲೇ ಒಂದು ಜೀವ ಕಳ್ಕೊಳ್ಳೋ ಭಯದಲ್ಲಿ ಪ್ರತಿ ಕ್ಷಣ ಸತ್ತು ಬದುಕ್ತಾ ಇದ್ದೀನಿ. ಜಾಜಿ ಅಲ್ಪಾಯುಷಿ. ಬಂಗಾರಿ ಬಾ, ಎಲ್ಲೋಗಿದ್ಯೋ? ಬಾ ಕೂತ್ಕೋ, ಬಾ ಕುಡಿಯಕ್ಕೆ ನೀರು ತಂದ್ಕೊಡ್ಲಾ? ಬೇಡಜ್ಜಿ. ಬೇಡವಾ? ಜಾಜಿ ಜಾಜಿ ಬಂಗಾರಿ, ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಅಜ್ಜಿ. ಬಾ ಬಾ ಕೂತ್ಕೋ ಕೂತ್ಕೋ. ಯಾಕಜ್ಜಿ ಹೀಗೆ ಕೂರಿಸ್ತಿದ್ದೀರಾ? ಯಾಕೂ ಇಲ್ಲ ಕಣೆ, ನಿಮ್ಮಿಬ್ಬರು ಜೋಡಿ ಒಳ್ಳೆ ಶಿವ ಪಾರ್ವತಿ ಥರ ಇದೆ. ನಿಮ್ಮಿಬ್ಬರನ್ನ ಜೋಡಿಯಾಗಿ ಕೂರಿಸಿ ನೋಡಬೇಕು ಅಂತ ಆಸೆ ಆಯಿತು, ಅದಕ್ಕೆ ಕೂರಿಸ್ದೆ. ಬಂಗಾರಿ, ಜಾಜಿ, ನೀವಿಬ್ರು 100 ಕಾಲ ಸುಖವಾಗಿ ಸಂಸಾರ ಮಾಡಬೇಕು. ಬೇಕಾದ್ರೆ ಆ ದೇವರು ನನ್ನ ಆಯಸ್ಸನ್ನೆಲ್ಲ ನಿಮ್ಮಿಬ್ಬರಿಗೆ ಕೊಟ್ಬಿಡ್ಲಿ. ನೀವಿಬ್ಬರು ಚೆನ್ನಾಗಿರ್ಬೇಕು. ಬಂಗಾರಿ, ನೀನು ಅಷ್ಟೇ ಕಣೋ. ನಿನ್ನ ಹೆಂಡತಿ ಗರ್ಭಿಣಿ, ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು, ಆಯ್ತಾ? ಮೊನ್ನೆ ನಾನು ಜಾಜಿನ ಹೊರಗಡೆ ಕರ್ಕೊಂಡು ಹೋಗಿದ್ದೆ ಅಂದ್ರಲ್ಲ, ಆ ವಿಷಯಕ್ಕೆ ಮಾತಾಡ್ತಿರೋದು. ನಾನು ನನ್ನ ಹೆಂಡತಿನ ಚೆನ್ನಾಗಿ ನೋಡ್ಕೊಳಲ್ವಾ? ಹಾಗಲ್ಲ ಕಣೋ, ನೀನು ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳಲ್ಲ ಅಂತಲ್ಲ, ಇನ್ನೇನು ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ. ಅಲ್ಲ ಅಜ್ಜಿ, ನಾನು ನೋಡ್ತಾನೆ ಇದ್ದೀನಿ. ಎಲ್ರೂ ಯಾಕೆ ಹೀಗಾಡ್ತಿದ್ದೀರಾ? ಮೊದಲು ಅಪ್ಪನ ಸರ್ದಿ ಆಯ್ತು, ಇವಾಗ ನಿಮ್ದಾ? ಮೊದಲು ಅಪ್ಪನೂ ಹೀಗೆ ಶುರು ಮಾಡಿದ್ರು, ಈಗ ನೀವು ಚೆನ್ನಾಗಿರ್ಬೇಕು. ನಾನು ಚೆನ್ನಾಗೇ ಇದ್ದೀನಲ್ಲ ಅಜ್ಜಿ, ನನ್ಗೇನಾಗಿದೆ ಅಂತದ್ದು? ಏನಾಗಿದೆ ಅಂತ ಯಾವ ಬಾಯಲ್ಲಿ ಹೇಳಿ ತಾಯಿ? ಆ ತ್ರಿಪುರ ಸುಂದರಿ ನಿನಗೆ ಒಳ್ಳೆ ಗಂಡ ಮನೆ ಎಲ್ಲ ಕೊಟ್ಲು. ಆದ್ರೆ ಆಯಸ್ಸನ್ನೇ ಕೊಟ್ಲಿಲ್ವಲ್ಲೇ?
ಅಜ್ಜಿ ಏನ್ ಯೋಚನೆ ಮಾಡ್ತಿದ್ದೀರಾ? ಏನೂ ಇಲ್ಲ ಕಣೆ, ಏನೂ ಇಲ್ಲ. ನೀವಿಬ್ರು ಹೀಗೆ ಸುಖವಾಗಿ ಬಾಳ್ಲಿ ಅಂತ ನಾನು ಆ ತಾಯಿ ಹತ್ರ ಕೇಳ್ಕೊಳ್ಳೋದು. ಅಜ್ಜಿ ನೀವೇನು ಯೋಚನೆ ಮಾಡಬೇಡಿ, ಜಾಜಿ ಜವಾಬ್ದಾರಿ ನಂದು. ನಾನು ಅವಳನ್ನ ಚೆನ್ನಾಗಿ ನೋಡ್ಕೋತೀನಿ. ನನ್ನ ಹೆಂಡತಿನ ನಾನು ಚೆನ್ನಾಗಿ ನೋಡ್ಕೋಬೇಕು ಅಂತ ನಂಗೆ ಆಸೆ ಇರಲ್ವಾ? ಜಾಜಿಗೆ ತೊಂದರೆ ಕೊಡೋಕೆ ಯಾರು ಬರ್ತಾರೆ ನಾನು ನೋಡೇ ಬಿಡ್ತೀನಿ. ನೀವೇನು ಚಿಂತೆ ಮಾಡಬೇಡಿ. ಬಂಗಾರಿ, ಸುಖವಾಗಿ ಸಂಸಾರ ಮಾಡ್ಕೊಂಡಿರೋ ಕುಟುಂಬಗಳು ಅಂದ್ರೆ ಆ ದೇವರಿಗೂ ಸಹನೆ ಇಲ್ಲ ಅನ್ಸುತ್ತೆ. ಅದಕ್ಕೆ ಅಂಥ ಕುಟುಂಬಗಳ ಮೇಲೆ ಪರೀಕ್ಷೆ ಒಡ್ಡುತ್ತಾನೆ ಕಣೋ. ಅಪ್ಪ ಈಗ ಯಾರಿಗೆ ಏನಾಯ್ತು ಅಂತ ನೀವು ಕಣ್ಣಲ್ಲಿ ನೀರು ಹಾಕ್ತಿದ್ದೀರಾ? ಏನಿಲ್ಲ ಮಗಳೇ, ನೀನ್ ನೆಮ್ಮದಿಯಾಗಿರು. ಹೀಗೇನು ಪ್ರಶ್ನೆ ಕೇಳಿಬೇಡ, ನಿನಗೆ ಮುಂದೆ ಗೊತ್ತಾಗುತ್ತೆ. ಓ ದೇಶಿಕರು, ಬನ್ನಿ ಬನ್ನಿ. ಅಮ್ಮ, ಜಾಜಿ, ಯಾರು ಬಂದಿದ್ದಾರೆ ನೋಡಿ. ದೇಶಿಕ್ರು, ಯಾಕೆ ದೇಶಿಕ್ರೆ ಒಂಥರ ಇದ್ದೀರಿ? ಏನಾಯ್ತು? ನಿಮಗೆಲ್ಲ ಒಂದು ಕೆಟ್ಟ ಸುದ್ದಿ ಹೇಳೋದಕ್ಕೆ ಬಂದಿದ್ದೀನಿ ಶೇಖರಿ. ಕೆಟ್ಟ ಸುದ್ದಿನ? ಏನದು ದೇಶಿಕ್ರೆ? ಏನಂಥ ಕೆಟ್ಟ ಸುದ್ದಿ? ವಿರೂಪಾಕ್ಷ ಶಾಸ್ತ್ರಿಗಳಿಗೆ ಪಾರ್ಶ್ವವಾಯು ಹೊಡೆದಿದೆಯಪ್ಪ. ಅಯ್ಯೋ ದೇವ್ರೆ, ಶಾಸ್ತ್ರಿಗಳು ದೇವರಂತಹ ಮನುಷ್ಯರು, ಅವ್ರಿಗೆ ಯಾಕೆ ಹೀಗಾಯ್ತು? ಯಾವತ್ತು ನ್ಯಾಯ ನೀತಿ ಧರ್ಮನ ಬಿಟ್ಟು ನಡೆದವರೇ ಅಲ್ಲ. ಧರ್ಮ ಪಾಲನೆಗಾಗಿ ಎಂಥ ಕಟು ನಿರ್ಧಾರವನ್ನು ನಿರ್ದಾಕ್ಷಿಣ್ಯವಾಗಿ ತಗೋತಿದ್ದ ಮನುಷ್ಯ ಅವರು. ಅದಕ್ಕೆ ಅಲ್ವೇನಮ್ಮ ಎಷ್ಟೋ ಸರ್ತಿ ಅವರ ಜನರ ಮಧ್ಯೆ ಭಿನ್ನಾಭಿಪ್ರಾಯ ಬರ್ತಾ ಇದ್ದಿದ್ದು. ಆದರೂ ಅವ್ರು ಯಾವತ್ತೂ ಅವ್ರ ಪಟ್ಟನ್ನ ಬಿಟ್ಟವರಲ್ಲ. ಅಂಥವ್ರಿಗೆ ಹೀಗಾಗೋಯ್ತಾ? ಬೆಳ್ಳಿಗಿರೋದೆಲ್ಲ ಹಾಲಲ್ಲ ಶೇಖರಿ, ಹಾಲನು ಬೆಳ್ಳಿಗೆ ಇರುತ್ತೆ. ಅವರವರ ಕರ್ಮ ಫಲಗಳನ್ನು ಅವರವರೇ ಅನುಭವಿಸ್ಬೇಕು. ಶಾಸ್ತ್ರಗಳ ಹಣೆ ಬರಹದಲ್ಲಿ ಹೀಗಾಗಬೇಕಾಗಿತ್ತು ಅಂತ ಬರೆದಿತ್ತು ಅಂತ ಕಾಣುತ್ತೆ. ಹಾಗಾಗಿದೆ ಅಷ್ಟೇ. ಅದನ್ನೇ ನಿನಗೆ ತಿಳಿಸೋಣ ಅಂತ ಬಂದೆ ಶೇಖರಿ. ನಾನೇನು ಬರ್ತೀನಿ ತಾಯಿ. ಇನ್ನು ಶಾಸ್ತ್ರಿಗಳ ಯೋಗಕ್ಷೇಮ ವಿಚಾರಿಸ್ಕೋಬೇಕಲ್ಲ.
ವಿರೂಪಾಕ್ಷ ಶಾಸ್ತ್ರಿಗಳಿಗೆ ತಕ್ಕ ಶಿಕ್ಷೆ ಕೊಟ್ಬಿಟ್ಟಿಲ್ಲ ತಾಯಿ. ಇಷ್ಟು ದಿನ ನಾನು ಅನ್ಕೋತಾ ಇದ್ದೆ ವಿರೂಪಾಕ್ಷ ಶಾಸ್ತ್ರಿಗಳು ನಿನ್ನ ಮುಂದೆ ಇಷ್ಟೆಲ್ಲ ಅನಾಚಾರ ಮಾಡಿದ್ರು ಹ್ಯಾಕ್ ತಡ್ಕೊಂಡಿದೀಯಾ ಅಂತ. ಇಷ್ಟು ದಿನ ನಾನು ನಿನ್ನ ಪ್ರಶ್ನಿಸ್ತಾ ಇದ್ದೆ ವಿರೂಪಾಕ್ಷ ಶಾಸ್ತ್ರಿಗಳನ್ನ ಯಾಕೆ ಶಿಕ್ಷಿಸ್ತಾ ಇಲ್ಲ ಅಂತ. ಆದರೆ ಈಗ ನಿನ್ನ ಉದ್ದೇಶ ಅರ್ಥ ಆಗಿದೆ ನನಗೆ ತಾಯಿ. ಪಾಪದ ಕೂಡ ತುಂಬದೆ ನೀನು ಶಿಕ್ಷಿಸಲ್ಲ ಅಂತ ಗೊತ್ತಾಗಿದೆ ತಾಯಿ. ಇಷ್ಟು ದಿನ ಆ ಶಾಸ್ತ್ರಿಗಳ ಪಾಪ ಕಾರ್ಯಗಳನ್ನೆಲ್ಲ ಸಹಿಸ್ಕೊಂಡು ಈಗ ಅದಕ್ಕೆಲ್ಲ ಒಂದು ಕೊನೆ ಕಾಣಿಸಿದೀಯಾ. ಅತ್ತ ಬದುಕೋಕ್ಕೂ ಆಗದೆ ಇತ್ತ ಸಾಯೋಕ್ಕೂ ಆಗದೆ ಇರೋ ಪರಿಸ್ಥಿತಿ ತಂದಿದೀಯಾ. ಶಿಕ್ಷೆ ಕೊಟ್ಟಿದೀಯಾ. ನೀ ನಮ್ದವ್ರ ಕೈ ಬಿಡೋದಿಲ್ಲ, ನಮ್ದೇ ಇರೋರ ಕೈ ಹಿಡಿಯೋದಿಲ್ಲ ಅನ್ನೋದನ್ನ ಮತ್ತೊಮ್ಮೆ ಸಾಬೀತುಪಡಿಸಿದೀಯಾ ತಾಯಿ. ಲೋ ನವೀನ, ಶಾಸ್ತ್ರಿಗಳಿಗೆ ಕೈಕಾಲು ಬಿದ್ದೋಗಿದ್ದಾವಂತೆ. ದೇಹದ ಒಂದು ಭಾಗನೇ ಕೆಲಸ ಮಾಡ್ತಾ ಇಲ್ವಂತೆ. ಏ ಬಿಡಯ್ಯ, ಮಾಡಬಾರ್ದು, ಮಾಡಿದ್ರೆ ಆಗಬಾರ್ದೇ ಆಗುತ್ತೆ. ಆ ಶೇಖ್ರಿ ಮನೆಯವ್ರಿಗೆ ಶಾಸ್ತ್ರಿಗಳೇನು ಕಡಿಮೆ ಕಟ್ಟ ಕೊಟ್ರೇನಪ್ಪ? ಅಯ್ಯೋ ಬಿಡ್ರಪ್ಪ, ಮಾಡಿರೋರು ಪಾಪ ಆಡ್ದವ್ರ ಬಾಯಲ್ಲಂತೆ. ಯಜಮಾನ್ರೆ, ನಿಮಗೇನಾದರೂ ಬೇಕಿತ್ತ? ನನಗೇನು ಬೇಡ. ಹೊರಗಡೆ ಇರೋ ಜನನ ಕಳಿಸ್ಬಿಡು. ನೀನು ಬರಬೇಡ. ಸ್ವಲ್ಪ ಹೊತ್ತು ನನ್ನನ್ನು ಏಕಾಂತವಾಗಿರೋದಕ್ಕೆ ಬಿಟ್ಬಿಡು. ಸರಿ ಯಜಮಾನ್ರೆ. ಜಾಜಿ, ನೀರು ಖಾಲಿ ಆಗೋಗಿದೆ. ಹೋಗ್ಬಂದು ಕೂಡ ನೀರು ತೊಗೊಂಡು ಬರೆ. ಸರಿ ಅಲ್ತಾ, ಅವಳಿಗೇನು ಕೆಲಸ ಹೇಳ್ಬೇಡ್ವೆ, ಕೊಡು, ಮಾತಾಡ್ತೀನಿ. ಯಾಕಮ್ಮ? ಅವ್ರ ಅಪ್ಪನ ಗಾಳಿ ನಿಮ್ಗೂ ತಟ್ತಾ? ಇತ್ತಷ್ಟು ದಿನ ಆರಾಮಾಗಿರ್ಲಿ ಬಿಡೆ. ಏನಂದ್ರಿ ನೀವು? ಏನೂ ಇಲ್ಲ, ಅವಳು ಆರಾಮಾಗಿರ್ಲಿ ಬಿಡು ಅಂದೆ. ಅಜ್ಜಿ, ಅಪ್ಪ ಆಗ್ಲೇ ಹಾಗಂದ್ರು ಅಂತ ಕೆಲಸ ಮಾಡಬೇಡ ಅಂತ ಹೇಳ್ತಿದ್ದೀರಾ? ಅಪ್ಪ ಯಾವಾಗಲೂ ಹಾಗೆ, ನಿಮಗೂ ಗೊತ್ತಲ್ಲ. ನಾನು ಕೆಲಸ ಮಾಡಿದ್ರೆ ಏನೂ ಆಗಲ್ಲ. ನಾನು ನೀರು ತಗೊಂಬರ್ತೀನಿ, ಸರಿನಾ? ಇನ್ನೆಷ್ಟು ದಿನ ತಾಯಿ ನೀನು ನಮ್ಮ ಜೊತೆ ಇರ್ತೀಯ? ಎಲ್ಲ ಮುಗಿದೋಯ್ತು. ನೀನು ಹೋದರೆ ಈ ಮನೆ ಬೆಳಕೆ ಆರೋಗುತ್ತೆ. ನಿಮ್ಮ ಆಸರಿಯಾಗಿ ನಿಲ್ಲೋಣ ಅಂತ ಬಂದೆ, ಆದರೆ ನೀವು ನನಗೇನು ಬೇಡ, ಯಾರೂ ಇಲ್ಲಿರೋದು ಬೇಡ ಅಂತ ಹೇಳಿದ್ರಿ. ನನ್ನನ್ನಾದರೂ ಇರು ಅಂತೀರ ಅಂದ್ಕೊಂಡಿದ್ದೆ, ಆದರೆ ನನ್ನ ಆಚೆ ಕಳಿಸ್ತೀರಿ. ಇನ್ನೂ ಹೆಚ್ಚು ಏನಾದರೂ ಮಾತಾಡಿದ್ರೆ ನಿಮಗೆ ತೊಂದರೆ ಆಗುತ್ತೆ ಅಂತ ಆಚೆ ಬಂದೆ. ಆಮೇಲೆ ಯೋಚನೆ ಮಾಡಿದೆ, ಬಯಲ್ದೇಶಕ್ಕೆ ಹೋಗಿ ತೊಂದರೆ ಆಗುತ್ತೆ ಅಂತ ಇದನ್ನು ಈ ರೀತಿ ತಳ್ಳಿಬಿಟ್ಟೆ ಯಜಮಾನ್ರೆ. ನನ್ನಿಂದ ತಪ್ಪಾಯಿತು, ಕ್ಷಮಿಸ್ಬಿಡಿ.
ಜಾಜಿ 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 ಏನೈತೆ? ನಾನು ಆಗ್ಲೇ ಹೇಳ್ದೆ ಇವಳು ಕಲಿ ಹೆಚ್ಚಿಗೆ ಕೆಲಸ ಮಾಡಿಸ್ಬೇಡ ಅಂತ. ಕೇಳ್ದೆ ನನ್ನ ಮಾತಾ? ಈಗ ನೋಡಿ ಏನಾಗಿದೆ ಅಂತ. ಅಯ್ಯೋ ಏನ್ ಮಾಡ್ಕೊಂಡ್ಯಾ ಜಾಜಿ? ಅಲ್ಲಿ ನೋಡು, ಎದ್ದೇಳೆ. ಕಣ್ಣೇ ಬಿಡ್ತಾ ಇಲ್ಲ. ನನ್ ಯಾಕೋ ಭಯ ಆಗ್ತಿದೆ ಕಣೆ. ಜಾಜಿ ಜಾಜಿ ಎದ್ದೇಳೆ. ಜಾಜಿ ಎದ್ದೇಳಮ್ಮ. ಏನಾಯ್ತು? ಎದ್ದೇಳೆ ಜಾಜಿ ಎದ್ದೇಳಮ್ಮ. ಜಾಜಿ 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 ಕಣ್ಬಿಡಮ್ಮ, ಕಣ್ಬಿಡಿ. ಏನ್ ಮಾಡ್ಕೊಂಡ್ಯೆ? ಎದ್ದೇಳೆ. ತಾಯಿ, ನಮ್ಮನೇಲಿದ್ದ ಕೊನೆ ನಗು ಇದು. ಇದನ್ನು ಕಿತ್ಕೊಂಡ್ಬಿಟ್ಯಾ? ಜಾಜಿ ಕಣ್ಬಿಡೆ, ಕಣ್ಬಿಡೆ. ಜಾಜಿ ಜಾಜಿ ಜಾಜಿ. ಅಮ್ಮ ನೀವ್ ಯಾಕೆ ಇಷ್ಟೊಂದು ಅಳ್ತಾ ಇದ್ದೀರಾ? ಅವಳಿಗೆ ಏನು ಆಗಿರೋದಿಲ್ಲ. ಬಸ್ರಿ ಹುಡುಗಿ ತಲೆ ಸುತ್ತ ಬಿದ್ದಿರ್ತಾಳೆ ಅಷ್ಟೇ. ನಿಧಾನಕ್ಕೆ ಒಳಗೆ ಕರ್ಕೊಂಡು ಹೋಗೋಣ. ಸ್ವಲ್ಪ ಹೊತ್ತಾದ್ಮೇಲೆ ಆರಾಮ ಆಗ್ತಾಳೆ. ಜಾಜಿ ಜಾಜಿ ಕಣ್ಬಿಡೆ. ಜಾಜಿ ಜಾಜಿ ನಿಧಾನಕ್ಕೆ ಎದ್ದೇಳಮ್ಮ. ನಿಧಾನಕ್ಕೆ ಹೇಳಮ್ಮ. ನಿಧಾನ ಎದ್ದೇಳು. ಹುಷಾರ್. ನಿಧಾನ. ಬಾ ಒಳಗೆ ಹೋಗೋಣಮ್ಮ. ನಾಚಿಕೆ ಆಗಬೇಕು ನಿನ್ನ ಜನ್ಮಕ್ಕೆ. ಶ್ರೀಚಕ್ರ 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 ಅಂತ ಹಪಿಸ್ತಾ ಇದ್ದೆ. ಅದಕ್ಕೋಸ್ಕರ ಮಾಡಬಾರ್ದನ್ನೆಲ್ಲ ಮಾಡ್ತಿ. ನಿನಗೇನು ಸಿಕ್ತು? ಚಿಪ್ ಸಿಕ್ತು ನಿನಗೆ. ಈಗ ನೋಡು ಹೇಗೆ ಬಿತ್ಕೊಂಡಿದ್ಯಾ. ಇದು ನಿನ್ನ ಪರಿಸ್ಥಿತಿ. ಈಗಲೇ ಕುಗ್ಗಿದ್ದೀನಿ. ಈಗೆಲ್ಲ ಅಂದು ಆಡಿ ನನ್ನನ್ನು ಪಾತಾಳಕ್ಕೆ ತಳ್ಳಬೇಡ. ಇಡೀ ಜನ್ಮಾನೇ ಶ್ರೀಚಕ್ರಕ್ಕೋಸ್ಕರ ವ್ಯರ್ಥ ಮಾಡ್ಕೊಂಡ್ಬಿಟ್ಟಿಯಲ್ಲ ವಿರೂಪಾಕ್ಷ. ಈ ಜನ್ಮಾನು ವ್ಯರ್ಥ ಆಗೋಯ್ತು. ಶ್ರೀಚಕ್ರನ ಪಡ್ಕೊಳ್ಳೋದಕ್ಕೋಸ್ಕರ ಖಡ್ಕಿ ಜೊತೆ ಕೈ ಜೋಡಿಸ್ದೆ. ಸುಂದರಿ ಕೊಲೆಗೆ ಕಾರಣನಾದೆ. ದೂರವಾಗಿದ್ದ ನಿನ್ನ ಮಗನ ಹತ್ರ ಕರೆಸ್ಕೊಂಡೆ. ಅವನನ್ನ ಜಾಜಿ ಜೊತೆ ಮದುವೆ ಮಾಡಬೇಕು ಅಂತ ಪ್ರಯತ್ನ ಪಟ್ಟೆ. ಮದುವೆ ಆಗದೆ ಇದ್ರೂ ಪರವಾಗಿಲ್ಲ, ಪ್ರಸ್ಥಾನ ಆದರೂ ಮಾಡಿಸ್ಬೇಕು ಅಂತ ಕುಮ್ಮಕ್ಕು ಮಾಡಿದೆ. ಆದ್ರೆ ಏನಾಯ್ತು? ನಿನ್ನ ತಂತ್ರ ಯಾವುದು ಫಲಿಸ್ತಿಲ್ಲ. ನಿನ್ನ ತಂತ್ರಕ್ಕೆ ಅಮ್ಮನವರು ಕುತಂತ್ರವನ್ನು ಮಾಡಿದ್ರು. ಏನಾಯ್ತು ಕೊನೆಗೆ? ಜಾಜಿಗೂ ಬಂಗಾರಿಗೂ ಮದುವೆ ಆಯ್ತು. ಅವ್ರು ಹುಟ್ಟೋ ಶ್ರೀಚಕ್ರ ಸ್ವರೂಪಿ ಮಗು ಅವ್ರದ್ದು ಅಂತಲೂ ಆಯ್ತು. ನಾನು ನನ್ನ ಶಕ್ತಿ ಮೀರಿ ಶ್ರೀಚಕ್ರಕ್ಕೋಸ್ಕರ ಪ್ರಯತ್ನ ಪಟ್ಟಿದ್ದೀನಿ ತಾನೆ. ಆ ಶ್ರೀಚಕ್ರ ನನಗೆ ಸಿಗದೆ ನಾನು ಈ ಪರಿಸ್ಥಿತಿ ಬಂದಿದ್ದೀನಿ ಅಂದ್ರೆ ಇದಕ್ಕೆಲ್ಲ ಕಾರಣ ಯಾರು? ನಿನ್ನ ಅಮ್ಮನವರು. ಇದೇನಾ ನಿನ್ನ ಭಕ್ತಿಗೆ ನಿನ್ನ ಅಮ್ಮನವ್ರು ಕೊಡೋ ಬೆಲೆ? ಮಾತಾಡು.